ನನ್ನ ಹತ್ರ ಬರ್ರಿ ನಾನ್ ನಿಮಗೆ ಉತ್ತರ ಕೊಡ್ತೀನಿ ಅಂತ ಹೇಳ್ತಾನ. ನಾಳೆ ನಾನು ನಿನ್ನ ಏರಿಯಾಗೆ ಬಂದೀನಿ ಭಾಳ ಗಂಡು ಸಿಕ್ಕ ಹೇಳ್ತೀನಿ ನಾನು ಇಷ್ಟೊತ್ತು ಅವನಿಗೆ ಬಂದೀನಿ ಕುಂಡ ಮುಟ್ಟು ಅಂದ್ರೆ ಭಾಷೆಗಳು ಅದಕ್ಕೆ ನಾನು ಹೇಳತ್ತದ. ಈಗ ಇನ್ನೂರ ಯುವ ಹೋರಾಟಗಾರರಾಗಿರ್ತಕ್ಕಂಥ ಪ್ರಕಾಶ್ ರಾಜರವರು ಈ ಹೋರಾಟವನ್ನು ಕುರಿತು ಎರಡು ಮಾತನಾಡಬೇಕಾಗಿ ಅವರಲ್ಲಿ ವಿನಂತಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಜಾತಿ ನಿಂದನೆ ಮಾಡಿರ್ತಕ್ಕಂಥ ವಿಜಯಾನಂದ ಕಾಶಾಪ್ನವ್ರಿಗೆ, ಜಾತಿ ನಿಂದನೆ ಮಾಡಿರ್ತಕ್ಕಂಥ ವಿಜಯಾನಂದ ಕಾಶಾಪ್ನವ್ರಿಗೆ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಮಾನವತಾವಾದಿ ದಲಿತರ ಸೂರ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನು ನನ್ನ ಮನ ಮಂದಿರದಲ್ಲಿ ಸ್ಮರಣಿಸುತ್ತಾ ಈ ಕುಕ್ನೂರ್ ಗ್ರಾಮದ ಎಲ್ಲ ದಲಿತ ಒಕ್ಕೂಟದ ಎಲ್ಲ ಮುಖಂಡರನ್ನು ನಮ್ಮ ಭೀಮರಾಜ್ ಸೈನ್ಯ ವತಿಯಿಂದ ಈ ಹೋರಾಟಕ್ಕೆ ಹೋರಾಟ ಮಾಡಲು ಸಿದ್ಧರಾಗಿರ್ತಕ್ಕಂಥ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮತ್ತು ನಮ್ಮ ಈ ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಭೀಮರಾಜ್ ಸೈನ್ಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶಿವ ನಾಟಿಕಾರ್ ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇದ್ದೇನೆ. ಇವತ್ತ ಕುಕ್ನೂರ್ ಗ್ರಾಮದಲ್ಲಿ ಈ ಹೋರಾಟದ ಮೂಲ ಉದ್ದೇಶ ಏನಪ್ಪಾ ಅಂದ್ರ ನಮ್ಮ ಕೆಳ ಜನಾಂಗಕ್ಕೆ ಜಾತಿ ನಿಂದನೆ ಮಾಡಿರ್ತಕ್ಕಂಥ ಜಾತಿಯ ಹೆಸರುಗೊಂಟ ಹೋಗಿರ್ತಕ್ಕಂಥ ವಿಜಯಾನಂದ ಕಾಶಪ್ಪನವರ ವಿರುದ್ಧ. ವಿಜಯಾನಂದ ಕಾಶಪ್ಪನವರೇ, ನಿಮಗೆ ನಾವು ದಲಿತರ ಮತಗಳನ್ನು ಕೊಟ್ಟು ವಿಧಾನಸೌಧಕ್ಕೆ ಮೊದಲು ಕೊಟ್ಟು ಕಳಿಸಿದ್ದೇವೆ, ಅದು ಎತ್ತರ ಇರ್ಬೇಕು. ಯಾಕಪ್ಪ ಅಂದ್ರ ನಿನಗೆ ನಾವು ದಲಿತರ ಮತಗಳು ಹಾಕಲಿಲ್ಲ ಅಂದ್ರೆ ನಿನಗೆ ಸಚಿವ ಸ್ಥಾನ ಸಿಗ್ತಿರ್ಲಿಲ್ಲ. ಆದ್ರೆ ನಿನಗೆ ಸಚಿವ ಸ್ಥಾನವನ್ನು ಸಿಕ್ಕಿರುವುದು ಯಾರ ಪುಣ್ಯ ಅಂದ್ರ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಪುಣ್ಯ. ಅದಕ್ಕ ವಿಜಯಾನಂದ ಕಾಶಪ್ಪನವರು ಇವತ್ತ ಹೊಲಗೇರಿ ಅಂತಕ್ಕಂಥ ಶಬ್ದವನ್ನ ಏನ್ ಬಳಸಿದಾರಲ್ಲ, ಅವರು ಬಾಯಿ ಇವತ್ತ ಸ್ವಚ್ಛವಾಗಿ ತೊಳ್ಕೋಬೇಕು, ಇಲ್ಲಾದ್ರೆ ಏನಾದ್ರೂ ನಮ್ಮಿಂದ ಬಲಿಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ. ಅದಕ್ಕ ವಿಜಯಾನಂದ ಕಾಶಪ್ಪನವರಿಗೆ ನಾನು ಒಂದು ಮಾತನ್ನು ಹೇಳಲು ಇಷ್ಟಪಡ್ತಾ ಇದ್ದೀನಿ. ನೀನು ಮರ್ಯಾದೆಯಿಂದ ನೀನಾಗೆ ರಾಜೀನಾಮೆ ಕೊಡಬೇಕು, ಇಲ್ಲಾದ್ರೆ ದಲಿತ ಪರ ಸಂಘಟನೆಗಳು ನೀನು ಆಯ್ದು ಹೊಂಟ್ರೆ ನಿನ್ನನ್ನು ಬಿಡುವುದಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಮಾನ್ಯ ಈಗ ವಿಧಾನಸೌಧದಲ್ಲಿ ಇರ್ತಕ್ಕಂಥ ಎಲ್ಲಾ ದಲಿತ MLAಗಳು, ದಲಿತ ಸಚಿವರೇ, ನಿಮಗೆ ನಾನು ಒಂದು ಎಚ್ಚರಿಕೆ ಕೊಡ್ತಾ ಇದ್ದೇನೆ. ವಿಜಯಾನಂದ ಕಾಶಪ್ಪನವರಿಗೆ ಅಲ್ಲಿ ಅಧಿವೇಶನದಲ್ಲಿ ಬಹಿಷ್ಕಾರ ಹಾಕಬೇಕು. ಬಹಿಷ್ಕಾರ ಹಾಕದೇವಾದ್ರೆ ನೀವು ಜಾತಿಗೆ ಅವಮಾನ ಮಾಡುವಂತ ಆಗುತ್ತೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇವತ್ತ ಪಕ್ಷಾತೀತವಾಗಿ ನೀವೆಲ್ಲರೂ ಎದ್ದು ನಿಂದಿರ್ಬೇಕು ಅವನ ವಿರುದ್ಧ. ಇವತ್ತ ವಿಜಯಾನಂದ ಕಾಶಪ್ಪನವ್ರು ಮಾತಾಡ್ತಾರೆ, ಮತ್ತೊಬ್ರು ಮಾತಾಡ್ಲಕ್ಕ ಅವಕಾಶ ಮಾಡಿ ಕೊಡ್ಬೇಡ್ರಿ. ವಿಜಯಾನಂದ ಕಾಶಪ್ಪನವ್ರು ಏನ್ ತಿಳ್ಕೊಂಡ್ಬಿಟ್ರ, ತಮ್ಮ ಗೌಡಿಕಿ ಲೆಕ್ಕದಲ್ಲಿ ಏನಂದ್ರು ದತ್ತವ ಅಂತಕ್ಕಂಥ ವಿಚಾರ ಮಾಡ್ಯಾರ. ಆದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತಾಡಿದ್ರೆ ನಿಮ್ಗೆ ತಕ್ಕ ಉತ್ತರ ಕೊಡಲು ನಮ್ಗ ಕೂಡ ಸಂವಿಧಾನದಲ್ಲಿ ಹಕ್ಕು ಕೊಟ್ಟರ ಅನ್ನೋದು ಪರಿಜ್ಞಾನ ಇಲ್ಲ. ಅದಕ್ಕೆ ವಿಜಯಾನಂದ ಕಾಶಪ್ಪನವ್ರಿಗೆ ಇನ್ನೊಂದು ಎಚ್ಚರಿಕೆ ಗಂಟೆ ಕೊಡ್ತಾ ಇದ್ದೇವೆ. ಈಗಾಗಲೇ ನಮ್ಮ ಅಣ್ಣವ್ರು ಹೇಳಿದ್ರು, ಹುಣಗುಂದದಲ್ಲಿ ಇರ್ತಕ್ಕಂಥ ನಿಮ್ ಮನೆಗೆ ಬಂದು ನಾವು ಪ್ರತಿಭಟನೆ ಮಾಡಿ ಆ ಹುಣಗುಂದದ ಮೂಲಕ ಬೆಂಗಳೂರು ವಿಧಾನಸಭೆಯವರಿಗೆ ಹೋರಾಟ ಮಾಡಲು ನಾವು ಎತ್ತರ ಇದೀವಿ. ನೀ ಕೂಡಲೇ ರಾಜೀನಾಮೆ ಕೊಡ್ಬೇಕು. ಇವತ್ತು ನೀನು ವಿಷಾದನೆ ಮಾಡಿದೆ, ನಾನು ನಾ ಏನ ಮಾಡ್ತೀನಿ, ಅವ್ರ ಹಚ್ಚಿ ಕಲಿಸ್ತಾರೆ, ಇವ್ರ ದಲಿತರು ಯಾರು ಹಚ್ಚಿ ಕಲಿಸೋ ಅವಶ್ಯಕತೆ ಇಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಕ್ತದಲ್ಲಿ ಹುಟ್ಟಿದೆ. ನಾವ್ ಯಾರು ಮಾತು ಕೇಳಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೊದಲು ಹೇಳ್ಯಾರ, ಶಿಕ್ಷಣವನ್ನು ಪಡೆದವನು ಹುಲಿಯ ಹಾಲು ಕುಡಿದಂತೆ ನಾವು ಹುಲಿಯ ಹಾಲು ಕುಡ್ದಂಗಿದ್ದೀವಿ. ನಿನ್ಗೆ ಯಾವತ್ತು ಯಾರ ಮಾತು ಕೇಳಿ ನಾವ್ ಹಿಂದ್ ಬಂದತ್ತಲ್ಲ. ಪಕ್ಷಾತೀತವಾಗಿ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗ್ಯದ. ನಾವ್ ಯಾವುದೇ ಒಂದು ಪಕ್ಷದ ಪರವಾಗಿ, ಒಂದು ರಾಜಕೀಯ ವ್ಯಕ್ತಿಯ ಪರವಾಗಿ ನಿನ್ನ ವಿರುದ್ಧ ಪ್ರತಿಭಟನೆ ಮಾಡ್ಲಕತ್ತಿಲ್ಲ. ನಮ್ಮ ಸಮಾಜಕ್ಕೆ ನೀನು ಬೈದಿ, ಇವತ್ತ ಜಾತಿಗೊಂಟ ನೀ ಕರ್ದಿ, ನಿನ್ನನ್ನು ನಾವು ರಾಜೀನಾಮೆ ಕೊಡುವವರೆಗೂ ಬಿಡೋದಿಲ್ಲ ಅಂತಕ್ಕಂಥ ಒಂದು ವಿಚಾರ ಇಟ್ಕೊಂಡು ಇವತ್ ನಾವೆಲ್ಲರೂ ಹೋರಾಟ ಮಾಡ್ಲಕತ್ತೀವಿ. ಅದಕ್ಕೆ ವಿಜಯಾನಂದ ಕಾಶಪ್ಪನವ್ರ ಸಾಹೇಬ್ರೆ, ನಿಮ್ಗೊಂದು ಎಚ್ಚರಿಕೆ. ಇನ್ನೊಂದು ಭೀಮರಾಜ್ ಸೈನ್ಯ ವತಿಯಿಂದ ಶಿವ ನಾಟಿಕರ್ ಅವರು ಮತ್ತು ಇಲ್ಲಿ ಇರ್ತಕ್ಕಂಥ ಎಲ್ಲಾ ಕುಕ್ನೂರ್ ಗ್ರಾಮದ ಒಟ್ಟ ದಲಿತ ಒಕ್ಕೂಟ ಸಂಘಟನೆ ವತಿಯಿಂದ ಇಡೀ ಪ್ರತಿ ಜಿಲ್ಲೆಯಲ್ಲಿ ಕೂಡ ಮುಂದಿನ ದಿನಮಾನದಲ್ಲಿ ನೀನು 2 ದಿನದಾಗ ರಾಜೀನಾಮೆ ಕೊಡದೆ ಹೋದ್ರ ಉಗ್ರವಾದಂತ ಪ್ರತಿಭಟನೆ ಮಾಡುತ್ತಾ
ನಾವು ಬೆಂಗಳೂರು ವಿಧಾನಸೌಧ ಮುತ್ತಿಗೆ ಹಾಕ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಈ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿ ಬಂಧುಗಳಿಗೂ ಮತ್ತು ಕೊಕ್ನೂರ್ ಗ್ರಾಮದ ಯಾವತ್ತು ದಲಿತ ಪರ ಸಂಘಟನೆಯ ಮುಖಂಡರಿಗೂ ಮತ್ತು ಯಾವತ್ತು ಕಾರ್ಯಕರ್ತರಿಗೂ ವಂದನೆಗಳನ್ನು ಸಲ್ಲಿಸಿ ನನ್ನ 2 ಮಾತುಗಳು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭೀಮ್. ಆಗಿಲ್ಲ. ಆದ್ರ ನನಗೊಂದು ಸುರೇಶ್ ಅಣ್ಣ ಆಮೇಲೆ ನಮ್ಮ ಲಕ್ಷ್ಮಣ ಕಾಳೆ ಅವರು ಫೋನ್ ಮಾಡಿ ವಿಷಯ ತಿಳಿಸಿದಿಲ್ಲ. ಈ ರೀತಿಯಾಗಿರ್ತಕ್ಕಂಥ ಒಂದು ಹೇಳಿಕೆಯನ್ನ ಹುನಗುಂದದ ಶಾಸಕ ಕಾಶ್ಯಪ್ನವರು ಮತ್ತು ಸಚಿವ ಈ ರೀತಿಯಾಗಿ ಒಂದು ಹೇಳಿಕೆಯನ್ನು ಕೊಟ್ಟಾನ, ಏನ್ ಮಾಡೋಣ ಅಂತ ಹೇಳಿ ನನಗೆ ಫೋನ್ ಮಾಡಿದ್ರು. ನೀವೇನ್ ಹೇಳ್ತೀರಿ ಆ ರೀತಿ ಮಾಡೋಣಪ್ಪ, ಮತ್ತೆ ಎಲ್ಲಾ ಸಂಘಟನೆಗಳು ಏನೋ ಲಬುರ್ಗಿ ತಾಲೂಕು ಮತ್ತು ಹುಬ್ಬಳ್ಳಿ ತಾಲೂಕಿನಾಗ ಮಕ್ಕಂಡರ ಏನಂತ ನನಗೇನ ಹಂಗ ಅನಿಸ್ತದ. ಹೆಸರಿಗೆ ಆ ಸ್ಥಾನದಾಗದೀನಿ ಈ ಸ್ಥಾನದಾಗದೀನಿ ಅಂತ ಹೇಳಿ ಅನ್ಕೊಂಡು ಸುಮ್ಮನೆ ಕೂತಾರೆ. ಇವನ್ನೆಲ್ಲ ಮತ್ತೆ ಅವ್ರು ಮಾಡ್ಬೇಕಾಗಿತ್ತು, ಮಾಡಿಲ್ಲ. ಯಾರು ಮಾಡಿದ್ರ ಅಷ್ಟೇ, ಅವ್ರು ಮಾಡಿದ್ರ ಅಷ್ಟ, ನಾವ್ ಮಾಡಿದ್ರ ಅಷ್ಟ. ಎಲ್ಲ ನಾವು ದಲಿತರ ಮನುಷ್ಯ ಒಬ್ಬರಿಗೆ ಮಾಡಿಲ್ಲ, ಸಂಘಟನೆಗಳಿಗೆ ಅಷ್ಟ ಮಾಡಿಲ್ಲ, ಇಡೀ ದಲಿತ ವರ್ಗಕ್ಕೆ ಆ ಮನುಷ್ಯ ಒಂದು ಅವಹೇಳನಕಾರಿ ಹೇಳಿಕೆಯನ್ನ ಕೊಟ್ಟಾನ. ನಾವೆಲ್ಲರೂ ಎಲ್ಲರಿಗೂ ಗಮನಕ್ಕೆ ತಗೊಂಡ್ಬರ್ರಿ, ನಾವು ಸಹ ನಿಮ್ ಜೊತೆಗೆ ಕೈ ಜೋಡಿಸ್ತೀವಿ ಅಂತ ಹೇಳಿ ನಾವು ಪ್ರೆಸ್ ಮೀಟ್ ಮಾಡಿದ್ವಿ. ಪ್ರೆಸ್ ಮೀಟ್ ಮಾಡಿದ್ಕ ನಾವು ಬರೀ ಯಾರಿಗೆ ಒಂದು ಗಾಡಿ ವ್ಯವಸ್ಥೆ ಮಾಡಿ ಕೊಟ್ಟಿಲ್ಲ. ನಾನು ಇವತ್ತು ಹೇಳ್ಬೇಕಾಗತ್ತ ಒಂದು ಮಾಡಿ ಕೊಟ್ಟಿದ್ವಿ. ಆ ವೇದಿಕೆಯಲ್ಲಿ ತಾವೆಲ್ಲರೂ ಬಂದಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ವಿಜಯಾನಂದ ಕಾಶ್ಯಪ್ನವರಿಗೆ ನಾ ಹೇಳಕ್ಕೆ ಇಷ್ಟಪಡ್ತೇನೆ, ಇಡೀ ನೀವು ಹುನಗುಂದ ಕ್ಷೇತ್ರಕ್ಕೆ ಮಾತ್ರ ಶಾಸಕರಲ್ಲ, ಈ ರಾಜ್ಯಕ್ಕೆ ಸಚಿವರಾಗಿದ್ದೀರಿ. ದಲಿತ ವರ್ಗಕ್ಕೆ ನಾವು ಸಣ್ಣವರಿದ್ದ ನೋಡ್ತಾ ಬಂದಿದ್ದೇವೆ. ನೀವೇನಾದ್ರು ಈಗೇನೋ ಒಂದು ರೀತಿಯಾಗಿ ದಲಿತ ವರ್ಗ ದಲಿತ ಸಂಘಟನೆಗಳು ದಾರಿ ತಪ್ಪಿವೆ ಅಂತೇಳಿ ನೀವು ಅನ್ಕೊಂಡಿರೋದು ತಪ್ಪು ಕಲ್ಪನೆ. ನಿಮ್ಮಲ್ಲಿ ಆ ರೀತಿಯಾಗಿ ವಿಚಾರ ಮಾಡಬೇಡ್ರಿ. ಹಳೆಯ ಹಿರಿಯ ಹೋರಾಟಗಾರರು ಮತ್ತು ಯುವ ಹೋರಾಟಗಾರರು ಮತ್ತು ಮಹಿಳೆಯರನ್ನ ತಗೊಂಡ್ ನಾವೇಂದ್ರ ಎಲ್ಲಾ ನಮ್ ಸಮುದಾಯದವ್ರನ್ನ ದಲಿತ ವರ್ಗ ತಗೊಂಡ್ ಬೀದಿ ಕೇಳಿದ್ರ, ರಾಜ್ಯಾದ್ಯಂತ ಬೀದಿ ಕೇಳಿದ್ರೆ ನೀವು ಓಡಾಡೋದು ಬಹಳ ಕಷ್ಟ ಆಕೈತಿ. ನಿನ್ನ ಓಡಾಟ ಬಂದ್ ಆಕೈತೆ. ದಯಮಾಡಿ ತತ್ಕ್ಷಣ ಏನು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ಯಾ, ಈ ಹೇಳಿಕೆಗೆ ಕ್ಷಮೆಯನ್ನ ಕೇಳಬೇಕು. ತಟಸ್ಥನ ಕ್ಷಮೆಯನ್ನ ಕೇಳಿ ಇಡೀ ರಾಜ್ಯದಿಂದ ಪ್ರೆಸ್ ಮೀಟ್ ಮಾಡ್ಬೇಕು. ಪ್ರೆಸ್ ಮೀಟ್ ಮಾಡಿದಾಗ ನೀನು ಈ ಶಬ್ದನ ಬಳಕೆ ಮಾಡಿದ್ಯಾ. ನೀನು ಪ್ರೆಸ್ ಮೀಟ್ ಮಾಡಿನೇ ಇಡೀ ರಾಜ್ಯ ಮಾಡ್ಸಾಕತ್ತೀವಿ. ನೀವು ಕೂಡ ಎಫ್ಐಆರ್ ಮಾಡಿದ್ರೆ ಎಲ್ಲಿ ತಿರುಗಾಡ್ಬೇಡವ, ಬರೀ ಕೊಡ್ನಿಗೆ ತಿರ್ಬೇಕು. ಯಾವತ್ತಾದ್ರು ಅವ್ನ ಕನಸೇನ ಬರ್ಬೇಕು. ದಲಿತ ಅಂದ್ರೆ ಎಲ್ಲಿ ಕುಂದಿರ್ಬೇಕವ, ಆ ರೇಂಜಿಗೆ ತೋರಿಸ್ಬೇಕು. ಈ ಭಾಗದಾಗ ಅವ್ನ ಏನ್ರಿ ಗುಂಡಾಗಿರಿ ದೌರ್ಜನ್ಯ ಏನ್ರಿ ಇದ್ರು ಕೂಡ ನಾವೆಲ್ಲರೂ ಫೇಸ್ ಮಾಡೋ ರೆಡಿ ಇದೀವಿ. ಅದಕ್ಕೆ ದಯಮಾಡಿ ಹೇಳ್ತೀನಿ, ಮುಂದಿನ ನಿರ್ಮಾಣಗಳಾಗ ಇಂಥ ನಾಯಕರನ್ನ ನಾವು ಆಯ್ಕೆ ಮಾಡಬಾರ್ದು. ಯಾಕಂತಂದ್ರೆ ನಮ್ಮ ಜೊತೆ ನಿಂತ್ಕೊಂಡು ನಮ್ಮ ವೋಟ್ಗಳನ್ನು ತಗೊಂಡು ನಮ್ಮವ್ರನ್ನೇ ಮಕ್ಕಳಿಟ್ಕೊಂಡು ನಮ್ಮ ಸಮಾಜಕ್ಕೆ ಬೈತಾನಕ್ಕಂತಂದ್ರೆ ಇಂಥ ನಾಯಕರಿಗೆ ನಾವೇನ್ ಮಾಡ್ಬೇಕ್ರಿ? ನಾವೆಲ್ಲರೂ ಕೂಡ ಮುಂದಿನ ನಿರ್ಮಾಣಗಳ ಉತ್ತರ ಕೊಡ್ಬೇಕು. ಅದಕ್ಕೆ ದಯಮಾಡಿ ಎಲ್ಲ ಇಲ್ಲಿ ಆಗಮಿಸಿದಂತ ಎಲ್ಲ ಕುಕ್ನೂರ್ ಗ್ರಾಮದವರು ನನಗೆ ತುಂಬಾ ಖುಷಿ ಆಯ್ತು. ಇವತ್ತೊಂದು ದಿವಸ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನೀವು ಹೋರಾಟ ಇಟ್ಕೊಂಡಿದ್ರಿ. ನಾವು ಕೂಡ ಬಿಜಾಪುರದಿಂದ ಬಂದು ಈಗ ನಾಳೆನೆ ಇದು ನಮ್ದು ಯಾವ್ದು ಗುಲ್ಬರ್ಗ, ಯಾದಗಿರಿ ಎಲ್ಲ ಕಡೆಯಿಂದ ಹೋರಾಟ ಇಟ್ಕೊತಾ ಇದೀವಿ. ನೀವು ಯಾರ ಆಸಕ್ತಿ ಇದ್ದರೂ ಕೂಡ ಇವಾಗ ರಾಜೀನಾಮೆ ಕೊಡುವವರೆಗೂ ನಮ್ಮ ಹೋರಾಟ ಮುಂದುವರಿತದ. ನೀನು ಎಲ್ಲಿವರೆಗೆ ರಾಜೀನಾಮೆ ಕೊಡಂಗಿಲ್ಲ ಅಲ್ಲಿವರೆಗೆ ನಮ್ಮ ಹೋರಾಟ ಮುಂದುವರಿತದ ಅಂತೇಳಿ ನಾ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಯಾಕಪ್ಪ ಅಂತಂದ್ರ ಈ ಪೊಲೀಸ್ ಇಲಾಖೆಯವರು ರಾತ್ರಿ ಹಗಲ ಅವ್ರು ಕಷ್ಟಪಟ್ಟು ಇವನ್ ಮಂತ್ರಿ ಆಗಿರಲ್ಲ, ಈಗ ಅವ್ನ ಬೆಂಗಾವಲಾಗಿ ಪೊಲೀಸ್ ಇದಾರಲ್ರಿ ಕೂಡ ಬರೆದುಕೊಂಡಾರಂತ ನಾಯಕ ಮಂತ್ರಿ ಇವರು. ಅದಕ್ಕೆ ದಯಮಾಡಿ ಪೊಲೀಸ್ ಇಲಾಖೆಯವರು ಕೂಡ ಅವ್ರ ಮೇಲೆ ಇಮಿಡಿಯೇಟ್ಲಿ ಎಲ್ಲರೂ ಕೂಡ ಅವ್ರ ಮೇಲೆ ಆಕ್ಷನ್ ತಗೋಬೇಕು, ಎಫ್ಐಆರ್ ಮಾಡ್ಬೇಕು. ಅವ್ನಿಗೆ ಅರೆಸ್ಟ್ ಮಾಡುವವರೆಗೂ ನಮ್ಮ ಹೋರಾಟ ನಿರಂತರವಾಗಿರ್ಬೇಕು. ಅದಕ್ಕಾಗಿ ಇವತ್ತಿನ ದಿವಸ ನಾನು ಮಾತಾಡಿದ ಅವಕಾಶ ಮಾಡಿರ್ತಕ್ಕಂಥ ಎಲ್ಲ ಕುಕ್ನೂರ್ ಗ್ರಾಮದ ಪ್ರಗತಿಪರ ಸಂಘಟನೆಗಳು ಮತ್ತು ದಲಿತ ಮಕ್ಕಳ ಸಂಘಟನೆಗಳು ಸರ್ವ ಸಮಾಜದ ಜನಾಂಗಕ್ಕೆ ನಾನು ಇವತ್ತು ಹಳೆಮಣಲು ಇವತ್ತು ಮಾತಾಡೋಕೆ ಅವಕಾಶ ಮಾಡಿಕೊಟ್ಟು ಎಲ್ಲ ಕುಕ್ನೂರ್ ಗ್ರಾಮಗಳಿಗೆ ಮೊದಲೊಮ್ಮೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ವಂದಿಸುತ್ತಾ ಇವತ್ತು ನಾನು ಮಾತಾಡಲು ಇಲ್ಲಿಗೆ ವಿರಾಮ ಕೊಡ್ತೀನಿ. ಜೈ ಭೀಮ್, ಜೈ ಭೀಮ್. ಈ ಹೋರಾಟವನ್ನ ಕುರಿತು ಶಿವ್ ನಾಟಿಕರ್ತರ ಅವರು ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ. ಇನ್ನೊಂದು ವಿಶೇಷವಾಗಿ ಅವರು ಒಂದು ವರ್ಡ್ಸ್ ಅನ್ನ ಯೂಸ್ ಮಾಡಿದ್ರು, ಅದು ತುಂಬಾ ವಿಷಯ. ಯಾಕಂದ್ರೆ ಇವತ್ತು ಪೊಲೀಸರು ಸ್ವಯಂ ಪ್ರೇರಿತವಾಗಿ ಅವನ್ನ ಬಂಧಿಸ್ಬೇಕಂತ ಹೇಳಿ ಇವತ್ತು ಈ ಹೋರಾಟದ ಮುಖಾಂತರ ಹೇಳ್ತಕ್ಕಂಥ ಶಿವ ನಾಟಿಕರಿಗೆ ತುಂಬ ಧನ್ಯವಾದಗಳನ್ನ ಹೇಳುತ್ತಾ ರೆಕಾರ್ಡಿಂಗ್ ಅಲ್ಲಿ ರೆಕಾರ್ಡಿಂಗ್ ಒಂದು ನಿಮಿಷ ಎಲ್ರೂ ಈ ಕಡೆ ಲಕ್ಷ್ಯ ಕೊಟ್ಟು ಕೇಳಿ. ನಾವು ಫೋನಲ್ಲಿ ಮಾತಾಡಿದರೆ ಯಾವ ರೀತಿ ರಿಯಾಕ್ಷನ್ ಮಾಡಿದ್ರೆ ಅನ್ನೋ ಒಂದು ನಿಮಿಷ. 2 ಸಲ ಮಾತಾಡಿದಾಗ
ಮೌನವಾಗಿರಿ ಸ್ವಲ್ಪ. ಅವ್ರು ಯಾವ ತರ ಮಾತಾಡ್ತಾರ ಅವ್ರು ಮಾತಾಡೋದು. ನ್ನ ಮುಟ್ಟಿಕೊಂಡು ಇವತ್ತು ದಲಿತರ ಬಗ್ಗೆ ಮಾತನಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾತನಾಡ್ರಿ ಅಂತ ಹೇಳಿ ಇವತ್ತು ನನಗೆ ಇಲ್ಲಿ ಕರೆಸಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನನ್ನೆಲ್ಲ ಭೀಮಾ ಬಂಧುಗಳಿಗೆ ನಮಸ್ಕರಿಸಿ ನನ್ನ 2 ಮಾತು ಮುಗಿಸುತ್ತೇನೆ. ಜೈ ಭೀಮ್, ಜೈ ಭಾರತ್, ಜೈ ಸಂವಿಧಾನ್. ಥ್ಯಾಂಕ್ ಯು, ಧನ್ಯವಾದಗಳು. ಬಂಧುಗಳೇ, ಈ ಪ್ರತಿಭಟನೆ ಉದ್ದೇಶಿಸಿ ಮಾತಾಡಿದಂತ ನಮ್ಮ ಸಿದ್ದು ಮಣ್ಣಿನವರಿಗೆ ಧನ್ಯವಾದಗಳು. ಸೊಕ್ಕಿನಿಂದ ತುಂಬಿದ ಮನುಷ್ಯ ಅಂತ ಇದೆ. ನಾಳೆ ಈ ಶಬ್ದಗಳು ಡಿ ಕೆ ಶಿವಕುಮಾರ್ ಅವರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ಪ್ರಿಯಾಂಕಾ ಖರ್ಗೆ ಬರಬಾರದು ಅಂದ್ರೆ ನೀವು ಅವರ ರಾಜೀನಾಮೆಯನ್ನು ಪಡ್ಕೊಳ್ಳೇಬೇಕು. ಇಲ್ಲ ಅಂತಂದ್ರೆ ನಾವೆಲ್ಲ ವಿಚಾರ ಮಾಡಿದ್ದೀವಿ. ಈ ಕೇವಲ ಇವತ್ತು ತಹಸೀಲ್ದಾರರ ಮೂಲಕ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಈ ವಾರದಲ್ಲಿ ಅವನ ಸಚಿವ ಸ್ಥಾನವನ್ನ ರಾಜೀನಾಮೆ ಪಡ್ಕೊಳ್ಳಿಲ್ಲಪ್ಪ ಅಂತಂದ್ರೆ ನಾವು ಇಲ್ಲಿಂದ ನಾವೆಲ್ಲ ಬಿಡೋರಲ್ಲ ಸುಲಭವಾಗಿ. ನಿನ್ನನ್ನು ಬೇರೆಯವರೆಲ್ಲ ಬಿಟ್ಟಿರಬಹುದು. ವಿಜಯಾನಂದ ಕಾಶ್ಯಪ ಬೇಸ್ಟರ್, ಹೀಗೆ ಇದೆ ನಿನ್ಗೆ ಎಚ್ಚರಿಕೆ. ಹೀಗಾಗಿ ಮತ್ತೆ ನನ್ನ ಒಡನಾಡಿಗಳು, ನನ್ನ ದಲಿತ ಬಂಧುಗಳು ಬಹಳ ಜನ ಮಾತಾಡಿದ್ದಾರೆ. ಹೀಗಾಗಿ ಅವರಿಗೆ ನಾನು ಅವಕಾಶವನ್ನು ಕೊಡ್ತಾ ಇದ್ದೀನಿ. ಹೀಗಾಗಿ ಮಾನ್ಯ ತಹಸೀಲ್ದಾರ್ ಅವರ ಮೂಲಕ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಈ ಕೂಡ ಬಹಿರಂಗವಾಗಿ ಕ್ಷಮೆ ಕೇಳಬೇಕು. ವಿಷಾದ ಬೇಕಾಗಿಲ್ಲ. ನಿನ್ನ ವಿಷಾದ ಚಟ. ನಮ್ಮ ವಿಷಾದ ಅಂದ್ರೆ ಏನು, ಕ್ಷಮೆ ಅಂದ್ರೆ ಏನು, ಸಂಕಟ ಅಂದ್ರೆ ಏನು, ನೋವು ಅಂದ್ರೆ ಏನು ಎಲ್ಲ ಕನ್ನಡ ನಿಘಂಟು ಗೊತ್ತು. ವಿಜಯಾನಂದ ನಿನ್ನಷ್ಟು ದಟ್ಟರಲ್ಲ ನಾವು. ಇಂಗ್ಲಿಷ್ ಗೊತ್ತು, ಹಿಂದಿನೂ ಗೊತ್ತು, ಕನ್ನಡನೂ ಗೊತ್ತು. ಒಂದೊಂದು ಶಬ್ದಕ್ಕೆ ಅರ್ಥವನ್ನ ನಾವು ಒಂದು ಪುಟಗಟ್ಟಲೆ ಬರೀತೀವಿ ನಾವು ವಿವರಣೆಯನ್ನ. ಎಷ್ಟೇ ಬರೋದು ಬಂದಿರತಕ್ಕಂಥ ವಿದ್ಯಾರ್ಥಿಗಳು ನಾವು.